ಆತ್ಮೀಯ ಸ್ನೇಹಿತರೆ, ವನಸಿರಿ ಪಬ್ಲಿಕ್ ಟ್ರೆಂಡ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನವರಾತ್ರಿಯಲ್ಲಿ ದುರ್ಗೆಯ 9 ಅವತಾರಗಳ ಮಹತ್ವದ ಬಗ್ಗೆ ಚಿಕ್ಕದಾಗಿ ತಿಳಿಸಿದ್ದೆವು. ಇದು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನವರಾತ್ರಿಯು ಮುಗಿದ ನಂತರ ದಸರಾ ಆರಂಭವಾಗುತ್ತದೆ. ಈ 10ನೆಯ ದಿನದಂದು ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ. ಅಂದರೆ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವ ಆಯುಧಗಳು, ಉಪಕರಣಗಳು ಬರೀ ವಸ್ತುಗಳಲ್ಲ, ಅವು ನಮ್ಮ ಸಾಧನೆಯ ಸಂಕೇತವಾಗಿವೆ. ಇವುಗಳನ್ನು ಆರಾಧಿಸುವ ಅಥವಾ ಪೂಜಿಸುವ ಹಬ್ಬವೇ ಆಯುಧ ಪೂಜೆ. ಇಂತಹ ಮಹತ್ವವನ್ನು ಹೊಂದಿರುವ ಈ ಪೂಜೆಯ ಹಿಂದಿರುವ ಕಥೆಗಳು, ಪೌರಾಣಿಕ ಹಿನ್ನೆಲೆಯನ್ನು ಒಮ್ಮೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ಮಹಿಷಾಸುರನೆಂಬ ದೈತ್ಯ ರಾಕ್ಷಸನಿರುತ್ತಾನೆ. ಇವನು ಬ್ರಹ್ಮನನ್ನ ಕುರಿತು ದೀರ್ಘ ತಪಸ್ಸನ್ನು ಆಚರಿಸುತ್ತಾನೆ. ಇವನ ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾಗುತ್ತಾನೆ. ಆಗ ಮಹಿಷಾಸುರನು ಸಾವಿಲ್ಲದಂತೆ ವರವನ್ನು ದಯಪಾಲಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ಬ್ರಹ್ಮನು ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವಿಗಳು ಸಾಯಲೇಬೇಕು ಎಂದು ಅದರ ಮಹತ್ವವನ್ನು ತಿಳಿಸುತ್ತಾನೆ. ಆಗ ಮಹಿಷಾಸುರನು ಒಮ್ಮೆ ಯೋಚನೆ ಮಾಡಿ, ಸ್ತ್ರೀ ಮಾತ್ರ ಕೊಲ್ಲಬೇಕು, ಸ್ತ್ರೀಯನ್ನು ಹೊರತುಪಡಿಸಿ ಬೇರಾರು ನನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು ಎಂಬ ವರವನ್ನು ಕೇಳುತ್ತಾನೆ. ಆಗ ಬ್ರಹ್ಮನು ತಥಾತ್ಸು ಎನ್ನುತ್ತಾನೆ. ಸ್ನೇಹಿತರೆ, ಯಾವಾಗ ಬ್ರಹ್ಮದೇವನು ಈ ವರವನ್ನು ನೀಡಿದನೋ ಆವಾಗ ದೇವಾದಿ ದೇವತೆಗಳು ಭಯಪಡುತ್ತಾರೆ. ಮಹಿಷಾಸುರನು ಈ ವರವನ್ನು ದುರುಪಯೋಗಪಡಿಸಿಕೊಂಡು ದುರಹಂಕಾರದಿಂದ ಮುಗ್ಧ ಜನರನ್ನು ಕೊಲ್ಲಲು ಆರಂಭಿಸುತ್ತಾನೆ. ಜೊತೆಗೆ ದೇವಾದಿ ದೇವತೆಗಳಿಗೆ ಕಿರುಕುಳ ನೀಡಿ ಇಡೀ ಸ್ವರ್ಗವನ್ನು ವಶಪಡಿಸಿಕೊಂಡು ಆಳ್ವಿಕೆ ನಡೆಸುವುದಕ್ಕೆ ಶುರು ಮಾಡುತ್ತಾನೆ. ನಂತರ ಎಲ್ಲ ದೇವಾದಿ ದೇವತೆಗಳು ದೇವರುಗಳಾದ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಳಿ ಬಂದು ಇದಕ್ಕೆ ಪರಿಹಾರವನ್ನು ನೀಡಿ ತಮ್ಮನ್ನು ರಕ್ಷಿಸುವಂತೆ ಮನವಿ ಮಾಡುತ್ತಾರೆ. ಸ್ನೇಹಿತರೆ, ಬ್ರಹ್ಮದೇವ ನೀಡಿದ್ದ ವರ ಪ್ರಕಾರ ಮಹಿಳೆ ಮಾತ್ರ ಆ ರಾಕ್ಷಸನನ್ನು ಸಂಹಾರ ಮಾಡಬಹುದು. ಆದರೆ ಒಬ್ಬ ಮಹಿಳೆಯಿಂದ ಅವನನ್ನು ಸಂಹಾರ ಮಾಡಲು ಸಾಧ್ಯವಿಲ್ಲ ಎಂಬುದು ಎಲ್ಲರಿಗೂ ಅರಿವಿತ್ತು. ಆಗ ಎಲ್ಲರೂ ಸೇರಿ ವಿಶೇಷ ದೈವಿಕ ಶಕ್ತಿಯನ್ನು ಹೊಂದಿರುವ ಮಹಿಳೆಯನ್ನು ಸೃಷ್ಟಿಸಲು ತಮ್ಮ ಶಕ್ತಿಯನ್ನು ಸಂಯೋಜಿಸಿ ತ್ರಿಮೂರ್ತಿಗಳ ಶಕ್ತಿಯೊಂದಿಗೆ ದುರ್ಗಾದೇವಿಯನ್ನು ಸೃಷ್ಟಿಸಲಾಯಿತು. ಎಲ್ಲ ದೇವತೆಗಳು ಕೂಡ ತಮ್ಮ ಶಕ್ತಿ ಮತ್ತು ಆಯುಧಗಳನ್ನು ಅವಳಿಗೆ ನೀಡಿದರು. ಆಗ ದುರ್ಗಾದೇವಿಯು ಅತ್ಯಂತ ಶಕ್ತಿಯುತ ದೇವತೆಯಾಗಿ ಬದಲಾದಳು. ತದನಂತರ ದುರ್ಗಾದೇವಿಯು ತನ್ನೆಲ್ಲ ಆಯುಧಗಳನ್ನು ಬಳಸಿಕೊಂಡು ದೈತ್ಯ ರಾಕ್ಷಸನಾದ ಮಹಿಷಾಸುರನೊಂದಿಗೆ 9 ದಿನಗಳ ಕಾಲ ಭಯಾನಕ ಯುದ್ಧವನ್ನು ಮಾಡುತ್ತಾಳೆ. 10ನೆಯ ದಿನದಂದು ತನ್ನ ಸರ್ವಶಕ್ತ ಆಯುಧಗಳನ್ನು ಬಳಸಿಕೊಂಡು ಅವನನ್ನು ಸಂಹಾರ ಮಾಡುತ್ತಾಳೆ. ಆದ್ದರಿಂದಲೇ ಇವಳನ್ನು ಅಂದಿನಿಂದ ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು. ದುರ್ಗೆ ಈ ವಿಜಯೋತ್ಸವವನ್ನು ದಸರಾ ಎಂದು ಆಚರಿಸಲಾಗುತ್ತಿದೆ. ಈ ದಿನದಂದು ದುರ್ಗೆಯು ತನ್ನೆಲ್ಲ ಆಯುಧಗಳನ್ನು ಒಂದೆಡೆ ಇಟ್ಟು ಪೂಜಿಸಿದಳು ಎಂಬ ಪ್ರತೀತಿ ಇದೆ. ಇದು ಮುಂದೆ ಆಯುಧ ಪೂಜೆಯಾಗಿ ಆಚರಿಸಲಾಗುತ್ತಿದೆ ಎಂಬ ನಂಬಿಕೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ದುರ್ಗಾದೇವಿಯು ಚಾಮುಂಡಿ ಅವತಾರವನ್ನು ತಾಳಿ ದುಷ್ಟನಾದ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಮಹಿಷಾಸುರನನ್ನು ಸಂಹರಿಸಲು ದೇವಿ ಉಪಯೋಗಿಸಿದ ಆಯುಧಗಳನ್ನು ಆಕೆ ಬಳಸದೆ ಭೂಲೋಕಕ್ಕೆ ಎಸೆದು ಹೋಗುತ್ತಾಳೆ. ತದನಂತರ ದೇವಿ ಎಸೆದ ಆಯುಧಗಳನ್ನು ಮನುಷ್ಯರು ತಂದು ಪೂಜಿಸಲು ಆರಂಭಿಸುತ್ತಾರೆ. ಇದೇ ಮುಂದೆ ಆಯುಧ ಪೂಜೆಯಾಗಿ ಆಚರಣೆಗೆ ಬಂತು ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿರುತ್ತಾರೆ. ಅಜ್ಞಾತವಾಸ ಕಳೆದ ನಂತರ ವಿಜಯದಶಮಿಯಂದು ಬಚ್ಚಿಟ್ಟಿದ್ದ ಆಯುಧಗಳನ್ನು ತೆಗೆದು ಪೂಜಿಸಿ ನಂತರ ವಿರಾಟನ ಶತ್ರುಗಳಾದ ಕೌರವರ ಮೇಲೆ ವಿಜಯವನ್ನು ಸಾಧಿಸಿದರು ಎಂಬ ನಂಬಿಕೆ ಇದೆ. ನವರಾತ್ರಿ ಹಬ್ಬ ಮುಗಿಸಿ ದಶಮಿಯಂದು ಸಾಧಿಸಿದ ವಿಜಯದ ಕುರುಹಾಗಿ ಕೂಡ ಆಯುಧ ಪೂಜೆಯನ್ನು ಆಚರಿಸಲಾಗುತ್ತಿದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಹಿಂದೆ ರಾಜರಿಗೆ ಆಯುಧಗಳು ಬಹಳ ಮುಖ್ಯವಾಗಿದ್ದವು. ಈ ಕಾರಣಕ್ಕೆ ತಮ್ಮನ್ನು ರಕ್ಷಿಸುವ ಕತ್ತಿ,
ಖಡ್ಗದಂತಹ ಆಯುಧಗಳಿಗೆ ಒಂದು ದಿನ ವಿರಾಮ ನೀಡಿ ಅವುಗಳಿಗೆ ಕೃತಜ್ಞತೆ ಸಲ್ಲಿಸಲು ಆಯುಧ ಪೂಜೆ ಮಾಡಲಾಗುತ್ತಿತ್ತು. ಹಿಂದೂ ಸಂಸ್ಕೃತಿಯ ಪ್ರಕಾರ ಯಂತ್ರಗಳಿಗೂ ಆಯುಧಗಳಿಗೂ ದೈವಿಕ ಶಕ್ತಿ ಇದೆ ಎಂಬ ಪರಿಕಲ್ಪನೆ ಇದೆ. ಸ್ನೇಹಿತರೆ, ಇಂದು ನಮ್ಮ ಜೀವನದ ಎಲ್ಲ ಹಂತಗಳಲ್ಲಿಯೂ ಬಳಸುವ ಆಯುಧಗಳು, ಉಪಕರಣಗಳು, ಕೃಷಿಕರ ಯಂತ್ರಗಳು, ವಿದ್ಯಾರ್ಥಿಗಳ ಪುಸ್ತಕಗಳು, ವಾಹನಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಮುಂತಾದವುಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಸರಸ್ವತಿ ಪೂಜೆಯೊಂದಿಗೆ ಸಂಯೋಜಿಸಿ ಪೂಜಿಸಲಾಗುತ್ತದೆ. ಇದು ಕೆಡುಕಿನ ಮೇಲೆ ಒಳ್ಳೆಯತನದ ವಿಜಯವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಆಯುಧ ಪೂಜೆ ನಮಗೆ ಕಲಿಸುವುದು ನಮ್ಮ ಕೆಲಸದ ಉಪಕರಣಗಳಿಗೆ ಕೃತಜ್ಞರಾಗಿರಿ. ಅವುಗಳ ಮೂಲಕ ನಾವು ಸಾಧಿಸುವುದು ಧರ್ಮದ ಮಾರ್ಗದಲ್ಲಿರಲಿ. ಈ ಹಬ್ಬದ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರಸ್ಟ್.